ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಇವತ್ತು ಮಂತ್ರಾಲಯದ ನಾವು ಬುಕ್ ಮಾಡಿದ ರೂಮ್ ನೋಡೋಣ ಬರ್ರಿ. ಚಲೋ ಇತ್ತು. 2 ಸೆಕ್ಷನ್ ರೂಮ್ ಇತ್ತು, ಫಸ್ಟ್ ಸೆಕ್ಷನ್ ಆ್ಯಂಡ್ ಸೆಕೆಂಡ್ ಸೆಕ್ಷನ್. ಫಸ್ಟ್ ಸೆಕ್ಷನಿಗೆ ಫ್ಯಾನ್ ಕೊಟ್ಟಾರ, ನೆಕ್ಸ್ಟ್ ಸೆಕ್ಷನಿಗೆ ಎ ಸಿ ಐತಿ. ಸೊ ಫಸ್ಟ್ ಸೆಕ್ಷನ್ ಎಕ್ಸ್ಟ್ರಾ ಬಂದರೆ ಮಕ್ಕೋಬೋದು, ಆರ್ ಎಲ್ಸ್ ಎ ಸಿ ಆಗಲಿಲ್ಲ ಅಂದ್ರೆ ಅವ್ರಿಗೆ ಕಡೆ ಮಕ್ಕೋಬೋದು ಫ್ಯಾನಿಗೆ. ಆದರೆ ಈ ವೆದರಿಗೆ ಎ ಸಿ ಬೇಕೇ ಬೇಕು ಎಲ್ಲರಿಗೂ. ನಾವು ಟೆಂಪಲಿಂದ ಓಡಿ ಬಂದು ನಮಗೆ ಎಷ್ಟು ರಿಲ್ಯಾಕ್ಸ್ ಫೀಲ್ ಆಗಿತ್ತು. ನಾವೀಗ ನಾವು ಬಟ್ಟೆ ಒಣಕಕ್ಕೆ ಹಾಕೊಂಡವಿ. ಸೊ ಫ್ಯಾನ್ ಹಾಕಿ ಸ್ಪೇಷಿಯಸ್ ಐತಿ, ಆರಾಮ್ಸೆ ಎಕ್ಸ್ಟ್ರಾ ಬಂದ್ರೂ ಇಲ್ಲಿ ಮಕ್ಕೋಬೋದು ಇಬ್ಬರಿಂಗೆಲ್ಲ. ಆ್ಯಂಡ್ ರೂಮ್ ಇವೆಲ್ಲ ದೇವಸ್ಥಾನದ ರೂಮು, ಡಿ ವಿ ಜಿ, ಎಸ್ ವಿ ಜಿ, ವಿ ವಿ ಜಿ ಅಂತೆಲ್ಲ. ಸೊ ನಾವು ಇದ್ದಿದ್ದು ಡಿ ವಿ ಜಿ ಅನ್ನೋ ರೂಮ್ನಾಗ. ಇದನ್ನ ಚೂಸ್ ಮಾಡ್ಬೇಕಂದ್ರೆ ಇದ್ರ ಹಿಂದೆನೇ ಭೋಜನಾಲಯ ಐತಿ, ಅದ್ರ ಹಿಂದೆನೇ ಟೆಂಪಲ್ ಐತಿ. ಆ್ಯಂಡ್ ಹಿಯರ್ ಅಟ್ಯಾಚ್ ಬಾತ್ರೂಮ್ ಐತಿ, ಅದನ್ನು ಗುಡ್ ಸ್ಪೇಷಿಯಸ್ ಐತಿ. ಆ್ಯಂಡ್ ಸೆಪ್ರೇಟ್ ಗೀಝರ್ ಅದ, ವಾಶ್ ಬೇಸಿನ್. ಹೋಮ್ಲಿ ಫೀಲ್ ಬರ್ತೈತಿ, ಮಕ್ಳಿಗೆ ಆರಾಮ್. ಆಮೇಲೆ ಬೆಡ್ ಸೈಜ್ನು ಓಕೆ, ಕಾಟ್ ಸೈಜ್ ಆರಾಮ್ಸೆ ಮಕ್ಕೋಬೋದು. ಆ್ಯಂಡ್ ಹಿಯರ್ ಈಸ್ ಎ ಸಿ. ಇದ್ರ ಪಕ್ಕಕ್ಕನ ಕಾರ್ ಪಾರ್ಕಿಂಗ್ ಐತಿ, ಈಸಿ ಮಕ್ಕಳನ್ನ ಇಟ್ಕೊಂಡು ಟೆಂಪಲ್ಗೆಲ್ಲ ಹೋಗಿ ಬರೋಕೆ. ಸೊ ದಿಸ್ ಈಸ್ ದ ರೂಮ್. ನೆಕ್ಸ್ಟ್ ನಾವು ನಮ್ಮ ಫೀಲಿಂಗ್ ಇಲ್ಲಿ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೀವಿ. ವಾಚ್ ಇಟ್ ಆಫ್ಟರ್ ದಿಸ್. ಸೊ ನಿಮ್ದು ಹೆಂಗೆ ಮ್ಯಾನೇಜ್ ಮಾಡಿದ್ರಿ ಮಂತ್ರಾಲಯ ಟ್ರಿಪ್? ಫಸ್ಟ್ ಬುಕ್ಕಿಂಗ್ ಹೆಂಗೆ ಮಾಡಿದ್ರಿ? ಇದು ಸಾರಿ ಎ ಸಿ ರೂಮ್. ಆ್ಯಕ್ಚುಲಿ ಏನಿದೆ ಅಂದರೆ, ನೀವು ಗೂಗಲ್ನಲ್ಲಿ ಹೋಗಿ ಮಂತ್ರಾಲಯ ರೂಮ್ ಬುಕ್ಕಿಂಗ್ ಅಂತ ಹೊಡಿದ್ರೆ SRS ಮತ್ತದ್ದು ಒಂದು ವೆಬ್ಸೈಟ್ ಸಿಗುತ್ತೆ. ಗುರು ಮಂತ್ರಾಲಯ ರೂಮ್ ಬುಕ್ಕಿಂಗ್ ಅಂತ ರೂಮ್ ಬುಕ್ಕಿಂಗ್ ರೂಮ್ ಬುಕ್ಕಿಂಗ್ ಅಂತ ಹೊಡಿದ್ರೆ ನಿಮಗೆ SRS ಮಠ ಅಂತ ಒಂದು ವೆಬ್ಸೈಟ್ ಸಿಗುತ್ತೆ. ಆ ವೆಬ್ಸೈಟ್ನಲ್ಲಿ ಹೋದ್ಮೇಲೆ ನಿಮಗೆ ಬೇರೆಷ್ಟು ಆಪ್ಷನ್ ಸಿಗುತ್ತೆ. ಈ ಸೇವಾ ಇದೆ, ಅದಾದಮೇಲೆ ರೂಮ್ ಬುಕ್ಕಿಂಗ್ ಇದೆ, ತತ್ಕಾಲ್ ರೂಮ್ ಬುಕ್ಕಿಂಗ್ ಇದೆ. ಇವೆಲ್ಲ ಬೇರೆ ಬೇರೆ ಆಪ್ಷನ್ಸ್ ಇದ್ದಾವೆ. ಈ ತತ್ಕಾಲ್ ರೂಮ್ ಬುಕ್ಕಿಂಗ್ ಅಂದರೆ 7 ಡೇಸ್ ಮುಂಚೆ ಮಾಡಬೇಕು. ರೂಮ್ ಬುಕ್ಕಿಂಗ್ ರೆಗ್ಯುಲರ್ ನಾರ್ಮಲ್ ರೂಮ್ ಬುಕ್ಕಿಂಗ್ ಅಂದರೆ 30 ಡೇಸ್ ಮುಂಚೆ ಮಾಡಬೇಕು. ನಾನು ತತ್ಕಾಲಲ್ಲಿ ಮಾಡಿದ್ದೆ 7 ಡೇಸ್ ಮುಂಚೆನೇ. ಈ ಸ್ಯಾಟರ್ಡೇ ಇದ್ದರೆ ನೆಕ್ಸ್ಟ್ ಸ್ಯಾಟರ್ಡೇ ಮಾಡ್ಬೋದು, ಈ ಸಂಡೇ ಅಂದರೆ ನೆಕ್ಸ್ಟ್ ಸಂಡೇ ಮಾಡ್ಬೋದು, ಆ ಥರ. ಓಕೆ, ದೆನ್ ನಿಮ್ದು ಹೆಂಗೆ ಮ್ಯಾನೇಜ್ ಮಾಡಿದ್ರಿ? ಐ ಮೀನ್ ಟೈಮಿಂಗ್, ಟೆಂಪಲ್ ವಿಸಿಟ್, ಆಮೇಲೆ ಬಿಚ್ಚಾಲವೆಲ್ಲ. ಇಲ್ಲಿ ನೀವು ರೂಮ್ ಬುಕ್ಕಿಂಗ್ ಮಾಡಬೇಕಾದ್ರೆ ನಿಮ್ಗೆ 2 ಥರ ಟೈಮಿಂಗ್ ಸಿಗ್ತವೆ. ಒಂದು ಮಾರ್ನಿಂಗ್ 6 to ನೆಕ್ಸ್ಟ್ ಡೇ 5 o'clock ವೆಕೇಟ್ ಮಾಡೋದು ಮಾರ್ನಿಂಗಲ್ಲಿ. ಇನ್ನೊಂದು ಈವ್ನಿಂಗ್ ಸ್ಲಾಟ್ ಸಿಗುತ್ತೆ, ರಾತ್ರಿ 10 ಗಂಟೆಗೆ ನಿಮ್ಗೆ ರೂಮ್ ಕೊಡ್ತಾರೆ, ನೆಕ್ಸ್ಟ್ ಡೇ 9 ಗಂಟೆ ವೆಕೇಟ್ ಮಾಡೋದು. ನಾನು 10 ಗಂಟೆ ಸಿಕ್ಕಿತ್ತು, ನನಗೆ ಈವ್ನಿಂಗ್ ಸ್ಲಾಟ್ ಸಿಕ್ಕಿತ್ತು. 10 ಗಂಟೆಯಿಂದ 9 ಗಂಟೆ ತನಕ ರೂಮ್ ಬುಕ್ ಮಾಡಿದ್ದೆ. ನಾವು ಬಂದಿದ್ದು ಬೆಳಗ್ಗೆ ಬಿಟ್ಟಿದ್ವಿ ಇಲ್ಲಿ ಬೆಳಗಾವಿಂದ. ಇಲ್ಲಿ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ 7 ಗಂಟೆ 7:30 6:30 ಹಂಗೆ ಬಂದ್ವಿ ನಾವು. ನೈಟ್ ಲೇಟಾಗಿ ಬಂದ್ವಿ. ಅಲ್ಲಿಂದ ಒಂದು 2-3 ತಾಸು ಆ ಕಡೆ ಹೋಗೋಷ್ಟೊತ್ತಿಗೆ ನಮ್ಮ ರೂಮ್ ಸಿಕ್ತು ನಮಗೆ. ರೂಮಿಗೆ ಬಂದು ಇಲ್ಲೆಲ್ಲ ಫ್ರೆಶ್ ಅಪ್ ಆಗಿ ನೈಟ್ ಸ್ಟೇ ಮಾಡಿದ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಇವತ್ತು ಹಾಲ್ಟ್ ಮಾಡಿದ್ವಿ. ನೆಕ್ಸ್ಟ್ ಆಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆನೇ ಇದ್ದು ನಿನ್ನೆ ಬಂದ್ವಿ, ಇವತ್ತು ಆಟ ಆಡಿದ್ವಿ. ಇವತ್ತು ಬೆಳಗ್ಗೆ ಹೋಗಿ ಮಂತ್ರಾಲಯನ ಎಲ್ಲ ಲಾಯರ್ ದರ್ಶನ ಮಾಡಿಕೊಂಡು 6:30ಗೆ ಅಲ್ಲಿದ್ವಿ ಮಠದೊಳಗೆ. 6:30ಗೆ ಮಠ. ಸೊ 11:30ಗೆ ಇಲ್ಲಿ ಬಂದ್ವಿ. ಆಮೇಲೆ ನೆಕ್ಸ್ಟ್ ರೆಸ್ಟ್ ಮಾಡಿದ್ವಿ. ಮಕ್ಕಳು ಕಟ್ಕೊಂಡು ಅವ್ರಿಗೆ ಟಿಫಿನ್ ರೂಮಿಗೆ ತಗೊಂಬಂದ್ಬಿಡಿದ್ವಿ ನಾವು ಅಷ್ಟು ಮಾಡಿ. ದೆನ್ ಆಮೇಲೆ ಬಿಚ್ಚಾಲೆಲ್ಲ 3 ಗಂಟೆಯಿಂದ ಮಾರ್ನಿಂಗ್ ಸೆಷನು ಇದಾಯ್ತು 11 ಗಂಟೆ ತನಕ ಮಂತ್ರಾಲಯ ಫುಲ್ ಟೆಂಪಲ್. ಆಮೇಲೆ ರೆಸ್ಟ್ ಮಾಡಿದ್ವಿ 2:30-3 ಗಂಟೆ ತನಕ. ಸೊ 4 ಗಂಟೆಗೆ ಇಲ್ಲಿ ಬಿಟ್ವಿ ಬಿಚ್ಚಾಲೆ ಆ್ಯಂಡ್ ಪಂಚಮುಖಿ ದೇವಸ್ಥಾನಕ್ಕೆ. ಸೊ ಆರಾಮ್ ಮುಗಿಸ್ಕೊಂಡು ಮತ್ತೆ 7 ಗಂಟೆನಾದ್ರು ಇಲ್ಲಿದ್ವಿ. ಪಾಪ ಮಕ್ಳ ಜೊತೆ ಅಂದ ತಕ್ಷಣ ಲೇಟ್ ಆಗೇ ಆಕೈತೆ, ಅವ್ರು ತಿನ್ನಿಸ್ಕೊಂತ ಆರಾಮ್ಸೆ ನಡ್ಸ್ಕೊಂಬರೋದು. ಸೊ 7 ಗಂಟೆಯಿಂದ ನೆಕ್ಸ್ಟ್ 7:30ಗೆ ಟೆಂಪಲ್ನಾಗಿದ್ವಿ. ರಥೋತ್ಸವ ಎಲ್ಲ ಮಿಸ್ ಆಗಲಿಲ್ಲ, ಅಲ್ಲಿ ಸಿಕ್ತು. ಮತ್ತೊಂದು ಸಲ ದರ್ಶನ ತಗೊಂಡ್ವಿ. ಹಾಂ, ಓಕೆ, ಪ್ರಸಾದ ಎಲ್ಲ ತಗೊಂಡು 8:30ಗೆ ಮತ್ತು ಊಟದ ಹಾಲಿಗೆ ಬಂದ್ವಿ. ಅಲ್ಲಿ ಪ್ರಸಾದ ತೊಗೊಂಡು 9 ಗಂಟೆ ಹೊರಗಿದ್ವಿ ಆಲ್ಮೋಸ್ಟ್. ಸೊ ರೂಮಿಗೆ ಬಂದೆಲ್ಲ ಅಂದರೆ 10-10:30 ಆರಾಮ್ಸೆ ಮಕ್ಕಳು ಮಕ್ಕೊಂಬಿಡ್ತಾರೆ. ಸೊ ನೆಕ್ಸ್ಟ್ ಡೇ ನಾವೆಲ್ಲ ಪ್ಯಾಕಿಂಗ್ ಏನಾದ್ರು ವಾಶ್ ಮಾಡೋದು ಕ್ಲಾತ್ಸ್ ಅದು ಮಾಡ್ಕೋಬೋದು.
ಕ್ವೈಟ್ ಸ್ಪೇಷಿಯಸ್ ರೂಮ್ ಇಸ್ ಗುಡ್. ಆಮೇಲೆ ಹತ್ತಿರ ಆಗ್ತೈತಿ. ಈ ರೂಮ್ ಹಿಂದನ ಭೋಜನಾಲಯ ಐತಿ. ಹೌದು. ಸೊ ಅದ್ರ ನೆಕ್ಸ್ಟ್ ಟೆಂಪಲ್ ಐತಿ, ನೀವು ಬುಕ್ಕಿಂಗ್ ಮಾಡ್ಬೋದು. ಆಮೇಲೆ ಬಸ್ಸಸ್ ಎಲ್ಲ ಇದ್ರ ಮುಂದೆನೇ ನಿಲ್ತಾವೆ ಬಂದು. ನಿಜ, ನೀವು ಸ್ಲೀಪರ್ ಬಸ್ಸಸ್ ಇರ್ತದೆ ಇಲ್ಲಿಂದನೇ ಬುಕ್ ಮಾಡ್ಬೋದು. ಆರಾಮ್ಸೆ ಬಸ್ಸಿಂದ ಸ್ಟಾಪಿಂದ ಇದೇ ರೂಮ್ ಮಾಡ್ಕೊಂಬಿಟ್ರೆ ಇದೇ ಬಿಲ್ಡಿಂಗ್ ಇವು ಕಂಟಿನ್ಯೂಸ್ ಇದಾವೆ ಬಿಲ್ಡಿಂಗ್. ಹೌದು. SVG, DVG ಆ್ಯಂಡ್ VVG ಇವೆಲ್ಲ ಕಂಟಿನ್ಯೂಸ್ ಇದಾವೆ. ಇವುಗಳ ಹಿಂದನ ಭೋಜನಾಲಯ ಆ್ಯಂಡ್ ಟೆಂಪಲ್. ಆರಾಮ್ಸೆ ಮಸ್ತ್ ಪ್ಲಾನಿಂಗ್ ಐತಿ. ಆಮೇಲೆ ಸಫಿಷಿಯೆಂಟ್ ಐತಿ, ನೀರಿಂದೇನು ಇದಿಲ್ಲ. ಯಾವುದೂ ಪ್ರಾಬ್ಲಮ್ ಇಲ್ಲ, ಎಲ್ಲ ಎಸ್ 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 ನೀವು ಹೊರಗಡೆ ರೂಮ್ ಮಾಡಿದ್ರೆ ನಾವು ಇದಕ್ಕಿಂತ ಮುಂಚೆ ಬಂದಾಗ ಒಂದ್ಸಲ ಹೊರಗಡೆ ಟ್ರೈ ಮಾಡಿದ್ವಿ ರೂಮ್ನ, ಅವು ಸಿಕ್ಕಿರಲಿಲ್ಲ, ಬಿಸಿ. 7,000 ಆಲ್ಮೋಸ್ಟ್ 7,000, 7,500ಗೆ ಒಂದು ರೂಮ್ 1 ನೈಟ್ ಸ್ಟೇಗೆ. ಇಲ್ಲಿ ನೋಡಿದ್ರೆ ಆರಾಮಾಗಿ ನೀವು 1,400 ರೂಪಾಯಿಗೆ AC ರೂಮ್ ಬುಕ್ ಮಾಡಿಬಿಡ್ಬೋದು. 2 ದಿವಸಕ್ಕೆ ನೀವು ಹಬ್ಬ ಅಂದರೆ 2,800 ರೂಪಾಯಿ. ಅದಕ್ಕೆ ನೀವು ಆರಾಮಾಗಿ ಬುಕ್ ಮಾಡಿ ಚೆನ್ನಾಗಿರೋ ಸ್ಟೇನ ಎಂಜಾಯ್ ಮಾಡಬೇಕು. ಓಕೆ, ಥ್ಯಾಂಕ್ ಯು.